ಬೆಂಗಳೂರಿನಲ್ಲಿ ತಾಯಿ ಮೇಲಿನ ದ್ವೇಷಕ್ಕೆ ಮಗುವಿನ ಕೊಲೆಗೈಯಲಾಗಿದೆ. ತಾಯಿ ಮೇಲಿನ ಕೋಪದಿಂದಾಗಿ ಪುಟ್ಟ ಕಂದಮ್ಮನನ್ನ ಕೊಂದು ಹಾಕಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿಯ ನಲ್ಲೂರಿನಲ್ಲಿ ನಡೆಸುವಂತಹ ಘಟನೆ ಇದು. ಕೋಲ್ಕತ್ತಾದ 6 ವರ್ಷದ ಬಾಲಕಿ ಶಹಜಾನ್ ಖಾತೂನ್ ಹತ್ಯೆಗೈದಲಾಗಿದೆ. ಮಗುವಿನ ತಾಯಿ ಹಾಗೂ ಅಕ್ಕಪಕ್ಕದವರ ಜೊತೆ ಜಗಳವನ್ನ ಮಾಡಿಕೊಂಡಿರ್ತಾಳೆ ಮಗುವಿನ ತಾಯಿ. ಹಾಗಾಗಿ ಆಕೆಗೆ ಒಂದು ತಕ್ಕ ಪಾಠ ಕಲಿಸಬೇಕು, ಆಕೆಗೆ ಬುದ್ಧಿ ಕಲಿಸಬೇಕು ಅಂತ ಗಲಾಟೆ ಹಿನ್ನೆಲೆಯಲ್ಲಿ ಮಗುವನ್ನ ಹತ್ಯೆಗೈದಿದ್ದಾರೆ. ಮಗುವನ್ನ ಕೊಲೆ ಮಾಡಿ ಚರಂಡಿಗೆ ಬಿಸಾಕಿದ್ದಾರೆ ಪಾಪಿಗಳು. ವಿಷಯಗಳು ಗೊತ್ತಾಗಿದೆ ಏನಂದರೆ, ಮಾರ್ನಿಂಗ್ 9:30-10 o'clock ವರೆಗೂ ಅಲ್ಲಿ ಇದ್ದುದು ನಿಜ. ಆಮೇಲೆ ಮಿಸ್ ಆಗ್ತಾರೆ. 6 years ಗರ್ಲ್ ಮಗಳು ಏನಿದ್ದಾರೆ ಅವರು ಮಿಸ್ ಆಗ್ತಾರೆ. ಅದಾದ ನಂತರ ನಾವು ಕೆಲವು CCTV ಕ್ಯಾಮ್ರಾಸ್ ಆ ಏರಿಯಾದಲ್ಲಿ ಅಷ್ಟು ಕವರೇಜ್ ಇರಲಿಲ್ಲ. ಸೊ ಎಲ್ಲ CCTV ಕ್ಯಾಮ್ರಾಸ್ ಇರುವಂಥದ್ದು ಮತ್ತು ಬೇರೆ ಬೇರೆ ವ್ಯವಹಾರಗಳು ನೋಡಿದ ಮೇಲೆ, ಬೇರೆ ಟೆಕ್ನಾಲಜಿ ಯೂಸ್ ಮಾಡಿ ನೋಡಿದ ಮೇಲೆ ದ ಗರ್ಲ್ ಹ್ಯಾಸ್ ಮೂವ್ಡ್ ವಿತ್ ಒನ್ ಪರ್ಸನ್, ಅಂದರೆ ಒಬ್ಬರ ಜೊತೆ ಹೋಗಿದ್ದಾರೆ, ಅವ್ರು ಗೊತ್ತಿದ್ದವ್ರ ನೈಬರ್ ಜೊತೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಗೊತ್ತಾಗಿದೆ. ಅದು ಆಧಾರ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಈವ್ನಿಂಗ್ವರೆಗೂ ನಮ್ಮ ಹೋಲ್ ಟೀಮ್ ಆ್ಯಕ್ಚುಲಿ ಏರಿಯಾ, ನಲ್ಲೂರುಹಳ್ಳಿ ಏರಿಯಾ, ಲೇಕ್ ಏರಿಯಾ ಏನಿದೆ ನಮಗೆ ಇರುವಂಥ ಮಾಹಿತಿಯಿಂದ ಎಲ್ಲ ಕೋಂಬಿಂಗ್ ಥರ ಮಾಡಿದ್ದೀವಿ, ಕಂಪ್ಲೀಟ್ ಎಕ್ಸಸೈಸು. ಸೊ ಅರೌಂಡ್ ಮಿಡ್-ನೈಟ್ ನಮಗೆ ಅದೇ ರೂಟ್ನಲ್ಲಿ, ಟೆಂಪಲ್ ರೋಡ್ ಅಂತ ಕರಿತೀವಿ, ಟೆಂಪಲ್ ರೋಡ್ ನಲ್ಲೂರುಹಳ್ಳಿನಲ್ಲಿ ಅಲ್ಲಿ ಏರಿಯಾದಲ್ಲಿ ನಮಗೆ ಒಂದು ಚೀಲೆನಲ್ಲಿ ಒಂದು ಲಗೇಜ್ ಥರ ಕಂಡು ಬಂದಿತ್ತೆ. ಸೊ ಓಪನ್ ಮಾಡಿ ನೋಡುವಾಗ ಮಗಳದ್ದು ಬಾಡಿ ಇತ್ತು. ಸೊ ಅದು ಫರ್ದರ್ ಇಮಿಡಿಯೇಟ್ಲಿ ಬಾಡಿನ ನಾವು ವೈದೇಹಿ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೋಸ್ಕರ ಕಳಿಸಿದ್ದೀವಿ. ಅಂಡ್ ಪೋಸ್ಟ್ ಮಾರ್ಟಮ್ ಈಗ ಡಾಕ್ಟರ್ ಮಾಡ್ತಾ ಇದ್ದಾರೆ. ಫರ್ದರ್ ರಿಪೋರ್ಟ್ ಆದಮೇಲೆ ನಾವು ವಿಲ್ ಟೇಕ್ ಪ್ರಾಪರ್ ಆ್ಯಕ್ಷನ್. ಅದಾಗಿ ಪ್ಯಾರಲಲ್ ಆಗಿ ನಾವು ಅಕ್ಯೂಸ್ಡ್ ಯಾರು ಅಂತ ಈಗ ನಮಗೆ ಸಸ್ಪೆಕ್ಟ್ ಗೊತ್ತಾಗಿದ್ದಾರೆ. ಸೊ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸೊ ಟೀಮ್ ನಮ್ಮ ವೈಟ್ ಫೀಲ್ಡ್ ಸಬ್ ಡಿವಿಷನಿಂದ ಟೀಮ್ಸ್ ಫಾರ್ಮ್ ಮಾಡಿಬಿಟ್ಟು ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಟೀಮ್ನು ಕಳಿಸಿದ್ದೀವಿ ಈಗಾಗಲೇ. ಸೊ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ನೀವು ಹೇಳಿದಂಗೆ ಅದು ಬಾಡಿ ಮೇಲೆ ಏನಾದರೂ ಇಂಜುರೀಸ್ ಇತ್ತು ಮತ್ತು ಏನಾದರೂ ಬೇರೆ ಡೌಟ್ ಇತ್ತು ಅಂತ. ಸೊ ಪ್ರೈಮಾ ಫೇಸಿ ಯಾವುದೇ ಇಂಜುರಿ ಕಂಡು ಬಂದಿಲ್ಲ. ಬಟ್ ಮಗಳು ಅದೇ ಬಾಡಿಗೆ ಮಾತ್ರ ನೆಕ್ಕಿಗೆ ಅದು ಸ್ಟ್ರಾಂಗ್ಯುಲೇಟ್ ಮಾಡುವಂಥದ್ದು ಒಂದು ಪ್ಲಾಸ್ಟಿಕ್ ವೈರ್ ಜೊತೆಗೆ ಸ್ಟ್ರಾಂಗ್ಯುಲೇಟ್ ಮಾಡಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಸೊ ಅದರಿಂದ ಸಾವು ಆಗಿರ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಸೊ ಫರ್ದರ್ ಪೋಸ್ಟ್ ಮಾರ್ಟಮ್ ಡೀಟೇಲ್ಸ್ನಲ್ಲಿ ನಮಗೆ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ರೀಸನ್, ಹೌ ಡೆತ್ ಹೇಗೆ ಆಗಿದೆ ಅಂತ ವಿಚಾರ ಆಮೇಲೆ ಗೊತ್ತಾಗುತ್ತೆ. ಸರ್, ಅಂದರೆ ಕಿಡ್ನಾಪ್ ಆಗಿದ್ದು ಮಗು ಕಿಡ್ನಾಪ್ ಬಗ್ಗೆ ತಂದೆ ದೂರನ್ನ ಕೊಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ಹುಡುಕಾಟವನ್ನ ಕೂಡ ನಡೆಸಲಾಗುತ್ತೆ. ಇನ್ಜಮುಲ್ ಶೇಖ್ ದೂರನ್ನ ನೀಡಿದ್ರು. ಮಗುವಿಗಾಗಿ ವೈಟ್ ಫೀಲ್ಡ್ ಠಾಣೆ ಪೊಲೀಸರಿಂದ ಹುಡುಕಾಟ ನಿರಂತರವಾಗಿ ನಡೀತಾ ಇತ್ತು. ತಡರಾತ್ರಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಮಗುವಿನ ಮೃತದೇಹ ಚರಂಡಿಯಲ್ಲಿ ಪತ್ತೆಯಾಗಿದೆ. ಮಗುವಿನ ಕುತ್ತಿಗೆಯಲ್ಲಿ ಪ್ಲಾಸ್ಟಿಕ್ ಹಗ್ಗಗಳು ಸಹ ಕಂಡು ಪತ್ತೆಯಾಗಿದೆ. ಮಗುವಿನ ದೇಹದ ಬೇರೆ ಭಾಗದಲ್ಲಿ ಗಾಯಗಳು ಕಂಡು ಬಂದಿಲ್ಲ. ಕುತ್ತಿಗೆ ಭಾಗದಲ್ಲಿ ಮಾತ್ರ ಗಾಯಗಳು ಕಂಡು ಬಂದಿದೆ. ಹಗ್ಗದಿಂದ ಬಿಗಿದು ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ರೆಸಿಸ್ಟೆನ್ಸ್ ಇಂಜುರೀಸ್ ಆಗಲಿ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಸೊ ಫರ್ದರ್ ಡಾಕ್ಟರ್ಸ್ ಏನಾದರೂ ಕೊಡ್ತಾರೆ ಅದರ ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ. ಎರಡು ಫ್ಯಾಮಿಲಿಗಳ ನಡುವೆ ಏನು ಗಲಾಟೆ ಏನಿತ್ತು? ಇದು ಒಂದು ಇದಕ್ಕೆ ವೈಷಮ್ಯ ಸ್ವಲ್ಪ ಇದೆ ಅಂತ ಹೇಳ್ತಾರೆ. ವೆನ್ ವಿ ಹ್ಯಾವ್ ಎಂಕ್ವೈರ್ಡ್, ಅಂದರೆ ಅಲ್ಲಿ ಇದ್ದ ಲೋಕಲೈಟ್ಸ್ ಯಾರು ಇದ್ದಾರೆ ಅವ್ರನ್ನ ವಾಸಿಗಳನ್ನು ಎಂಕ್ವೈರ್ ಮಾಡುವಾಗ ಅವ್ರ ಮಧ್ಯದಲ್ಲಿ ಸ್ವಲ್ಪ ವೈಷಮ್ಯ ಐತೆ. ಅಂದರೆ ಕೆಲವು 2 days ಬ್ಯಾಕ್ ಓನ್ಲಿ ಅವರು ಮದರ್ಗೆ ಮತ್ತು ಇವರು ಅಕ್ಯೂಸ್ ನಾನು ಯಾರು ಸಸ್ಪೆಕ್ಟ್ ಮಾಡ್ತಾ ಇದ್ವೋ ನಾವು ಅವ್ರಿಗೆ ಫ್ಯಾಮಿಲಿಗೆ ನಡುವೆ ಸ್ವಲ್ಪ ಜಗಳ ಆಗಿದೆ ಅಂತ ಹೇಳ್ತಾರೆ. ಸೊ ಅದರಿಂದ ಏನಾದರೂ ಆಗಿರ್ಬೋದು ಅಂತ ನಾವು ಡೌಟ್ ಪಡ್ತಾ ಇದ್ದೀವಿ. ಫರ್ದರ್ ಇನ್ವೆಸ್ಟಿಗೇಷನ್